ಪಡಿತರ ಚೀಟಿ ರದ್ದು ವಿರೋಧ ಮಾಡಿ ಎಐಕೆಎಸ್ ಸಂಘಟನೆಯಿಂದ ಪ್ರೊಟೆಸ್ಟ್. ಜನಸಾಮಾನ್ಯರ ಬಿಪಿಎಲ್ ಹಾಗೂ ಅಂತ್ಯೋದಯ ಪಡಿತರ ಕಾರ್ಡ್ಗಳನ್ನು ಬಿಪಿಎಲ್ ಹಾಗೂ ಅಂತ್ಯೋದಯ ಕಾರ್ಡ್ಗಳಿಂದ ಅಕ್ಕಿ ಪಡೆದು ತಮ್ಮ ಕುಟುಂಬ ನಿಭಾಯಿಸಲು ಬದುಕು ಕಟ್ಟಿಕೊಂಡಿದ್ದ ತಾಲೂಕಿನಾದ್ಯಂತ 1518 ಕಾರ್ಡ್ಗಳನ್ನು ರದ್ದುಗೊಳಿಸಿ ಬಡವರ ಬಾಯಿಗೆ ಮಣ್ಣು ಹಾಕಿದ ರಾಜ್ಯ ಸರ್ಕಾರ ಹಾಗೂ ಅಧಿಕಾರಿಗಳ ನಡೆ ಖಂಡಿಸಿ ಎಐಕೆಎಸ್ ತಾಲೂಕು ಸಮಿತಿಯಿಂದ ಪಟ್ಟಣದಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ತಾಲೂಕು ಕಚೇರಿಯ ತನಕ ಮೆರವಣಿಗೆ ಮಾಡಿದ್ದಾರೆ. ನಂತರ ಕೂಡ್ಲಿಗಿ ತಹಸೀಲ್ದಾರ್ ಎಂ ರೇಣುಕಾ ಅವರ ನೇತೃತ್ವದಲ್ಲಿ ಕರ್ನಾಟಕ ಸರ್ಕಾರ ವಿಧಾನಸೌಧ ಬೆಂಗಳೂರು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿಗೆ ಹಾಗೂ ಆಹಾರ ಮತ್ತು ನಾಗರಿಕ ಸರಬರಾಜು ಸಚಿವರಿಗೆ ಮನವಿ ಸಲ್ಲಿಸಿದರು. ತಾಲೂಕಿನಾದ್ಯಂತ 1518 ರದ್ದು ಮಾಡಿರುವ ರೇಷನ್ ಕಾರ್ಡ್ಗಳನ್ನು ಪರಿಶೀಲಿಸಿ ಕೂಡಲೇ ಮುಂದುವರಿಸಬೇಕು. ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಲು ಅವಕಾಶ ನೀಡಿಕೊಡಬೇಕು. ಕೂಡಲೇ ಅಕ್ರಮ ಸಕ್ರಮದ ಯೋಜನೆ ಅಡಿ ಅರ್ಜಿದಾರರಿಗೆ ಪಟ್ಟ ವಿತರಣೆ ಮಾಡಬೇಕು. ಕೃಷಿ ಇಲಾಖೆಯಲ್ಲಿ ರೈತರಿಗೆ ಗುಣಮಟ್ಟದ ತಾಡ್ಪಾಲ್ ನೀಡಬೇಕು. ತಾಲೂಕಿನಲ್ಲಿ ಹೆಚ್ಚು ಪರಿಶಿಷ್ಟ ಪಂಗಡ ಪರಿಶಿಷ್ಟ ವರ್ಗದ ರೈತರಿದ್ದು ತಾಡ್ಪಾಲ್ಗಳು ಕಡಿಮೆ ನೀಡುತ್ತಿದ್ದಾರೆ. ಅವುಗಳ ಅಳತೆ ಕಡಿಮೆ ಪ್ರಮಾಣದಲ್ಲಿ ಇದೆ. ಕೃಷಿ ಯಂತ್ರೋಪಕರಣಗಳು ಹಾಗೂ ಟ್ರಾಕ್ಟರ್ ಸಹಾಯಧನ ಮತ್ತು ಯಂತ್ರೋಪಕರಣಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಿಡುಗಡೆಗೊಳಿಸಬೇಕು. ಕೃಷಿ ಮಾರುಕಟ್ಟೆ ಉದ್ಘಾಟನೆಗೊಂಡು ವರ್ಷಗಳ ಕಳೆದರೂ ಕೂಡ ರೈತರ ಬೆಳೆದ ಕಾಳು ಕಡಿಗಳನ್ನು ಮಾರಾಟ ಮಾಡಲು ಕೃಷಿ ಮಾರುಕಟ್ಟೆಯ ಮಾರಾಟಗಾರರು ಮಾಳಿಗೆಗಳು ಪ್ರಾರಂಭವಾಗದೇ ಇದ್ದು ಕೂಡಲೇ ಪ್ರಾರಂಭ ಮಾಡಬೇಕು ಅಂತ ರಾಜ್ಯ ಉಪಾಧ್ಯಕ್ಷ ಎಚ್ ವೀರಣ್ಣ ಆಗ್ರಹಿಸಿದ್ದಾರೆ. ಈ ವೇಳೆ ಕರಿಯಪ್ಪ ಸಿಪಿಐ ತಾಲೂಕು ಕಾರ್ಯದರ್ಶಿ ಮಂಜು ಗುಡೇಕೋಟೆ, ಎಚ್ಪಿ ಸಿಪಿಐ ತಾಲೂಕು ಕಾರ್ಯದರ್ಶಿ ಬಸಣ್ಣ ಹುಲಿಕೊಂಟಿ ಪಾಲಯ್ಯ, ಡಿಎನ್ ಚಂದ್ರಶೇಖರ್ ಪಾಲಯ್ಯ, ಓಬಳೇಶ್, ಬಾಲರಾಜ್, ರವೀಶ್, ಮಲ್ಲಿತುಪ್ಪನಳ್ಳಿ, ಮಲ್ಲಿಕಾರ್ಜುನ್, ಹೇಮಣ್ಣ, ತಿಪ್ಪೇಸ್ವಾಮಿ, ಶಿವಮ್ಮ, ಸಿದ್ದಪ್ಪ, ಜಿ ಕೊಟ್ರೇಶ್, ಡಿ ದೇವರಾಜ್, ಕೆಬಿ ರವೀಂದ್ರ, ಕುಬೇರ, ಶಿವಣ್ಣ, ಬಸವರಾಜ್, ವೀರಪ್ಪ, ಬಸಪ್ಪ, ರಾಮಣ್ಣ ಸೇರಿ ಅಖಿಲ ಭಾರತ ಕಿಸಾನ್ ಸಭಾ ತಾಲೂಕು ಸಮಿತಿಯ ಪದಾಧಿಕಾರಿಗಳು, ರೈತರು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಇಡೀ ರಾಜ್ಯದಲ್ಲಿ ಬಡವರ ಅಕ್ಕಿ ಕಾರ್ಡ್ಗಳನ್ನ ಈ ಸರ್ಕಾರ ರದ್ದುಗೊಳಿಸಿದೆ. ಈಗಾಗಲೇ ಇಲಾಖೆ ಒಂದು ಅಂಕಿಅಂಶವನ್ನು ನೀಡಿದೆ. ಯಾಕೆ ರದ್ದು ಮಾಡಿದೀವಿ ಅಂತಕ್ಕಂಥ ಮಾಹಿತಿ ಈಗಾಗಲೇ ಜನಗಳು ಬಹಳಷ್ಟು ರೈತರು ಇಡೀ ಕೂಡ್ಲಿಗಿ ತಾಲೂಕಿನಲ್ಲಿ 1518 ರೇಷನ್ ಕಾರ್ಡ್ಗಳು ಈಗಾಗಲೇ ಈ ತಾಲೂಕಿನಲ್ಲಿ ರದ್ದಾಗಿದ್ದಾವೆ. ಅವ್ರು ಹೇಳ್ತಾ ಇದ್ದಾರೆ, ಇಲಾಖೆ ಹೇಳ್ತಾ ಇದೆ, ಈಗ ಸರ್ಕಾರದ ವ್ಯಾಪ್ತಿಯಲ್ಲಿ ಯಾರು ರೇಷನ್ ಕಾರ್ಡ್ಗಳಿಲ್ಲ. ನಿಮಗೆಲ್ಲ ಗೊತ್ತಿರಲಿ, ಒಂದು ಖಾಸಗಿ NGO ಕಂಪನಿ ಇಡೀ ರಾಜ್ಯದಲ್ಲಿ ರೇಷನ್ ಕಾರ್ಡ್ ಅನ್ನ ಮಂಜೂರಾತಿ ಮಾಡತಕ್ಕಂಥದ್ದು, ರೇಷನ್ ಕಾರ್ಡ್ ಅನ್ನ ರದ್ದುಪಡಿಸತಕ್ಕಂಥದ್ದು ವ್ಯವಸ್ಥೆ ಅವರ ಅಧಿಕಾರದಲ್ಲಿದೆ. ಅವ್ರು ಹೇಳುವ ಹಾಗೆ ಕೂಡ್ಲಿಗಿ ತಾಲೂಕಿನಲ್ಲಿ 5,000 ರೇಷನ್ ಕಾರ್ಡ್ ಇದ್ರೆ ಇನ್ನು ಮುಂದೆ 2,000 ರೇಷನ್ ಕಾರ್ಡ್ ಮಾತ್ರ ಇರಬೇಕು. ಇನ್ನು 3,000 ರೇಷನ್ ಕಾರ್ಡ್ ತೆಗಿಬೇಕು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕೂಡ್ಲಿಗಿ ತಾಲೂಕಿನಲ್ಲಿ ಹೊಸದಾಗಿ ಅರ್ಜಿ ಹಾಕಿರ್ತಕ್ಕಂಥ ರೇಷನ್ ಕಾರ್ಡ್ಗಾಗಿ ಅರ್ಜಿ ಹಾಕಿರ್ತಕ್ಕಂಥ 1.5 ಲಕ್ಷ ಪಡಿತರ ಕಾರ್ಡ್ಗೆ ಈಗಾಗಲೇ ಫಲಾನುಭವಿಗಳು ಈ ತಾಲೂಕಿನಲ್ಲಿ ಅರ್ಜಿ ಹಾಕಿದ್ದಾರೆ. ಅವರಿಗೆ ಕಾರ್ಡ್ ಕೊಡ್ತಾ ಇಲ್ಲ. ಇನ್ನು ಕಾರ್ಡ್ಗಾಗಿ ಅರ್ಜಿ ಅವಕಾಶ ಕೊಟ್ರೆ 2 ಲಕ್ಷದವರೆಗೆ ಅರ್ಜಿ ಹಾಕ್ಲಿಕ್ಕೆ ಜನ ತುದಿಗಾಲಿನಲ್ಲಿರ್ತಾರೆ. ಸರ್ಕಾರ ಚುನಾವಣೆ ಸಂದರ್ಭದಲ್ಲಿ ಗ್ಯಾರಂಟಿಗಳು ಕೊಡ್ತೀವಿ ಅಂತ ಹೇಳಿದ್ರು. ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ, ಸ್ವಾಗತ ಮಾಡ್ತೀವಿ. ಆದ್ರೆ ಅವರಿಗೆ ಯೋಗ್ಯತೆಗೆ ಬಡವರಿಗೆ 2,02,000 ರೂಪಾಯಿ ಪ್ರತಿ ಹೆಣ್ಣು ಮಕ್ಕಳಿಗೆ ರೇಷನ್ ಕಾರ್ಡ್ ಇರುವವರಿಗೆ ಕೊಡ್ತೀವಿ ಅಂತ ಹೇಳಿದ್ದಕ್ಕೆ ಕೊಡಕ್ಕಾಗದೆ ಇವತ್ತು ಯಾವುದೋ ಕಾರಣ ಹೇಳಿ ನಿಧಾನಗತಿಯಲ್ಲಿ ಬಡವರ ರೇಷನ್ ಕಾರ್ಡ್ ಅನ್ನ ಬಂದ್ ಮಾಡಿದ್ದಾರೆ. ಆದ್ರೆ ಬಂದ್ ಮಾಡಿರ್ತಕ್ಕಂಥದ್ದು ಶ್ರೀಮಂತರದಲ್ಲ. ರೇಷನ್ ನಲ್ಲಿ ಅಕ್ಕಿ ತಗೊಂಡು ಕಾಳು ಸಂತೆಯಲ್ಲಿ ಮಾರಾಟ ಮಾಡ್ತಾರೆ. ಯಾರು ಆ ರೇಷನ್ ತಿನ್ನಲ್ಲ. ಅವರೆಲ್ಲ ಬಂಗ್ಲೆ, ಕಾರು, ಐಷಾರಾಮಿ ಜೀವನ ಇರೋದು. BPL ಕಾರ್ಡ್ ಇದೆ. ಯಾರು ಅಕ್ಕಿಯಿಂದಲೇ ಬದುಕ್ತಾ ಇದ್ದಾರೆ, ಯಾರು ಅಕ್ಕಿಯಿಂದಲೇ ಊಟ ಮಾಡ್ತಾ ಇದ್ದಾರೆ, ಯಾರು ಇವತ್ತು ರೇಷನ್ ಕಾರ್ಡ್ ಇಂದಲೇ ಅವ್ರ ಕುಟುಂಬ ನಡೀತಾ ಇದೆ ಅಂತ ನಿರ್ಗತಿಕ ಬಡವರನ್ನ ಉದಾಹರಣೆಯಾಗಿ ಇಲ್ಲಿ ಬಹಳಷ್ಟು ಜನ
40% ಆಗಿದೆ ನಮ್ಮ ಪಬ್ಲಿಸಿಟಿ ಮಾಡ್ತೀವಿ ಅವರೇ ನಮಗೆ ಯಾಕೆ ಬೇಡ ಅಂತೇಳಿ ಅವರೇ ಒಂದು ಭೂಮಿ ಮೇಲೆ ಇವರು ಎಂಕ್ವೈರಿ ತಗೊಂಡ್ರು ಭೂಮಿ ಎಂಕ್ವೈರಿ ಮಾಡಿದ್ರು ಆ ಯಾಪಿಗೆ ಮಾಡಿಲ್ಲ ಅವರು ನಮಗೆಲ್ಲಾ ಕೆಲಸಗಳು ನಮಗೆ ಕೊಡ್ತಿರಲ್ಲ ನಮಗೆ ಆಗ್ತಾ ಇಲ್ಲ ಒತ್ತಡ ಜಾಸ್ತಿ ಆಗಿದೆ ಅಂತ ಅವರು ಸ್ಟ್ರೈಕ್ ಮಾಡಿದ್ರು ಕಷ್ಟ ಐತೆ ಅವ್ರು ಕೇಳ್ಕೊಂಡಿರ್ತಾರೆ ನಾವು ಹೇಳ್ತಾ ಆದ್ರೆ ಈಗ ಯಾಪ್ ತಗೊಂಡೋಗಿ ಸಚಿವರು ಬಂದಾಗಿಂದ ಇಲ್ಲಿವರೆಗೂ ಯಾಪ್ ಎಲ್ಲ ಈಗಲೂ ರನ್ನಿಂಗ್ ಇದೆ ಸರ್ಕಾರಿ ಜಮೀನು ಅದು ಯಾಪ್ ಅಲ್ಲಿ ಎಂಟ್ರಿ ಮಾಡ್ತಾನೆ ಇದ್ದಾರೆ ನಮ್ಮ ತಾಲೂಕಿಂದು 97% ಆಗಿದೆ ಉಳುಮೆ ಮಾಡಿರ್ತಕ್ಕಂಥ ನಿಮ್ಗೆ ವರದಿ ಕೊಟ್ಟಿದಾರ ನಾನು ಆಪ್ ನಲ್ಲಿ ನೋಡಿ ಬಂದ್ಬಿಟ್ಟು ಇವರು ಉಳುಮೆ ಮಾಡ್ಯಾರ ಮೇಡಮ್ ಅಂತ ನಿಮ್ಗೆ ವರದಿ ಕೊಟ್ಟಿದ್ದಾರೆ ಒಂದ್ ಸೆಕೆಂಡ್ ಪ್ಲೀಸ್ ಆಗಿದೆ ಇದು ಯಾವ್ದು ಆಗ್ತಾ ಇಲ್ಲ ಮಳಿಗೆಗಳು ಟೆಂಡರ್ ಆಗಿ ದಲ್ಲಾಳಿಗಳು ಕಟ್ಸ್ಕೊಂಡಿದ್ದಾರೆ ಅದು ವ್ಯಾಪಾರಗಳು ಅವ್ರು ವೈಯಕ್ತಿಕವಾಗಿ ಬೀದಿಗಳಲ್ಲಿ ಕೃಷಿ ಇಲಾಖೆಗಳಲ್ಲಿ ತಾಡ್ಪಲ್ಗಳು ಕಳಪೆ ಪ್ರಮಾಣದಲ್ಲಿ ಕಡಿಮೆ ಕ್ವಾಲಿಟಿ ಬರ್ತಿದ್ದಾವೆ ರೈತರಿಗೆ ದವಸ ಧಾನ್ಯಗಳಿಗೆ ಮುಚ್ಚಲಿಕ್ಕೆ ಆಗ್ತಾ ಇಲ್ಲ ಅದ್ರ ಬಗ್ಗೆ ನೀವು ಕೃಷಿ ಅಧಿಕಾರಿಗಳ ಹತ್ರ ಮಾತಾಡಿ ಕ್ರಮ ವಹಿಸಿ ಇನ್ನು 4ನೇದು ಕೃಷಿ ಯಂತ್ರಗಳು ಇವತ್ತು ಟ್ರ್ಯಾಕ್ಟರ್ಗಳು ಖರೀದಿ ಮಾಡಿರ್ತಕ್ಕಂಥ ಫಲಾನುಭವಿಗಳಿಗೆ ಆ ಒಂದು ಸಬ್ಸಿಡಿ ಕಡಿಮೆ ಬರ್ತಾ ಇದೆ ಆಮೇಲೆ ಮತ್ತೆ ಟ್ರ್ಯಾಕ್ಟರ್ ಯಂತ್ರಗಳು ಕಡಿಮೆ ಬರ್ತಾ ಇದಾವೆ ಮತ್ತು ಬೇರೆ ಬೇರೆ ಸಬ್ಸಿಡಿಗಳು ಕಡಿಮೆ ಬರ್ತಿದ್ದಾವೆ ಇವು ಆಗ್ತಾ ಇಲ್ಲ ಇದರ ಜೊತೆಯಲ್ಲಿ ಮುಖ್ಯವಾಗಿ ಇಲ್ಲಿ ನೋಡಿ ನಿಮ್ಮ ಇಲಾಖೆಯವರು ಕೊಟ್ಟಿರ್ತಕ್ಕಂಥ 1518 ಆಮೇಲೆ ಫಸ್ಟ್ ಇವು AAP ಮತ್ತು BPL APL ಟೋಟ್ಲು ಇದು 4948 ಇವು ಹೆಂಗೋದವು ಇವ್ರು ಹೇಳ್ತಾ ಇದ್ದಾರೆ ಈಗಾಗಲೇ ಇವರೆಲ್ಲರೂ ಸಹಿತ ಇನ್ಕಮ್ ಟ್ಯಾಕ್ಸ್ ಪೇಡ್ ಜಾಸ್ತಿ ಅವ್ರದ್ದು ಟ್ಯಾಕ್ಸ್ ಆಗಿದೆ ವಹಿವಾಟು ಹಣಕಾಸಿನ ಚಟುವಟಿಕೆ ಜಾಸ್ತಿ ಆಗಿದೆ ಕುಟುಂಬದ ಆದಾಯ ಮೂಲ ಜಾಸ್ತಿ ಆಗಿದೆ ಅದಕ್ಕಾಗಿ ನಾವು ಎಂಟೈರ್ ಇವ್ರು BPL ಆದ್ರು ಇವ್ರು APL ಹೋದ್ರು ಇವ್ರು ಅಂತ್ಯೋದಯ ಬಂದ್ರು ಟೋಟಲ್ ಎಂಟೈರ್ ಕೂಡ್ಲಿಗೆ ಇನ್ನು ಕಾರ್ಡ್ಗಳು 1518 ತಾಲೂಕಿನಲ್ಲಿ ರದ್ದಾಗಿದ್ದಾವೆ ಕಾರಣ ಇಷ್ಟೇ ಹೇಳ್ತಿರೋದು ಇವರೆಲ್ಲರ ಆದಾಯ ಮೂಲ ಹೆಚ್ಚಾಗಿದೆ ಒಂದೇ ಮಾತು ಹೇಳ್ಬೇಕಾದ್ರೆ ಈಗ ನಾನು ಹೇಳ್ತಾ ಇದ್ದೀನಿ ಇದರಲ್ಲೇ ಇರಬಹುದು ಅದು 18 ಫಲಾನುಭವಿಗಳ 90% ಜನ ಇವತ್ತು ಯಾವುದೇ ಟ್ಯಾಕ್ಸ್ ಇಲ್ಲ ಯಾವುದೇ ಪೇಡ್ ಇಲ್ಲ ಅವ್ರ ಹೆಸರು ಜಮೀನಿಲ್ಲ ಅವ್ರ ಹೆಸರು ಕಾರ್ ಇಲ್ಲ ಅವ್ರ ಹೆಸರು ಲಾರಿ ಇಲ್ಲ ಅವ್ರ ಹೆಸರು ಯಾವುದೂ ಇಲ್ಲ ಅಂತವ್ರು ಸಹಿತ ಬಂದಾಗಿದೆ ಇಲ್ಲಿ ಬಂದಿದ್ದಾರೆ ಉದಾಹರಣೆಗೆ ಇಲ್ಲಿ ನೋಡ್ರಿ ಈತಿಂದು ಒಂದ್ ಎಕರೆ 15 ಸೆಂಟ್ಸ್ ಇದೆ ಭೂಮಿ ರೇಷನ್ ಕಾರ್ಡು ಹೋಗಿದೆ ಸುಮಾರು ವರ್ಷಗಳಿಂದ ಪರದಾಟ ಮಾಡ್ತಿದ್ದಾನೆ 8,000 ಖರ್ಚು ಮಾಡಿಕೊಂಡಿದ್ದಾನೆ ಅಂತೆ ಈತಂದು ಒಂದು ಉದಾಹರಣೆ ಇಲ್ಲಿ ಆಸ್ಪತ್ರೆಗೆ ಎಮರ್ಜೆನ್ಸಿ ಬೇಕಾಗಿದೆ ಅದಕ್ಕೆ ನಮ್ಮಲ್ಲಿ ರಿಕ್ವೆಸ್ಟ್ ಯಾಕೆ ಗೊತ್ತಾ ಇದು ಬಹುಮುಖ್ಯವಾಗಿ